ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯನ ಕೋರ್ತಾ ವಿಶ್ವ ಮಾನವ ಬಸವಣ್ಣವರ ತತ್ವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸ್ಕೊಬೇಕು. ಅವರ ತತ್ವ ಆದರ್ಶಗಳನ್ನು ಎಲ್ಲನೂ ಪಾಲಿಸಬೇಕು, ಕಿಂಚಿತ್ತಾದರೂ ಪಾಲಿಸಬೇಕು ಅಂತ ವಿಶ್ವನಾಯಕನ ಇವತ್ತು ಜನ್ಮದಿನಾಚರಣೆಯನ್ನು ಇಲ್ಲಿ 3 ಪ್ರತಿಮೆಗಳಿರ್ತಕ್ಕಂಥದ್ದು. ಒಂದು ಬಸವಣ್ಣವರ ಪ್ರತಿಮೆ, ಸಿದ್ಧಗಂಗಾ ಸ್ವಾಮೀಜಿಯವರ ಪ್ರತಿಮೆ, ಬಾಲಗಂಗಾಧರ ಸ್ವಾಮೀಜಿಯವರ ಪ್ರತಿಮೆ. ಆ 3 ಜನ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಸೇವೆ ಅಪಾರವಾದ್ದು. ಇವತ್ತು ಇಡೀ ವಿಶ್ವದಲ್ಲಿ ಬಸವಣ್ಣವ್ರನ್ನ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು. ನಮ್ಮ ಕ್ಷೇತ್ರದ ಬಡ ಕುಟುಂಬದ ಮಗು PUCನಲ್ಲಿ 21ನೇ ರ್ಯಾಂಕನ್ನು ಇಡೀ ರಾಜ್ಯಕ್ಕೆ ತಂದಿರ್ತಕ್ಕಂಥದ್ದು. ನನ್ನ ಕ್ಷೇತ್ರದ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಮಗು. ಇವನ್ನ ಇಲ್ಲಿ ಕಮಲಾನಗರ ಕಸ್ತೂರಿ ಬಡಾವಣೆಯ ಮಗು. ಇವರನ್ನು ಬಸವಣ್ಣವರ ಒಂದು ಪ್ರತಿಮೆ ಹತ್ರ ಸನ್ಮಾನಿಸಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರೆಸಿದ್ದೀನಿ. ಈ ಮಗುಗೆ ಒಂದು ದೊಡ್ಡ ಭವಿಷ್ಯ ಇದೆ. ಅವರ ತಂದೆ ತಾಯಿಯ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಅಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆಗಬೇಕು, ಇಂಜಿನಿಯರ್ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತೇನೆ. ವೀರಶೈವ ಸಮುದಾಯಕ್ಕೆ ಮುಂದಿನ ವರ್ಷದಿಂದ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡ್ತೀನಿ. ವೀರಶೈವ ಸಮುದಾಯ ಅಂತಕ್ಕಂಥದ್ದೆಲ್ಲ ಸಮಾಜದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಬಸವ ಜಯಂತಿ ದಿನ ಕರೆದು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಹಿರಿಯರನ್ನ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ಮುಂದಿನ ವರ್ಷ ಬಸವ ಜಯಂತಿಯಿಂದ ಅದನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನ ಚಿಂತನೆ ಮಾಡಿದ್ದೇನೆ.